ನಮಸ್ಕಾರ ಸ್ನೇಹಿತರೆ, ದಾವಣಗೆರೆಯ ಹರಿಹರ ಮಠದಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೆದಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಹಾಗಾದರೆ ಈ ಮಠದ ಪೀಠಾಧಿಪತಿ ಆಗಿರುವ ವಚನಾನಂದ ಸ್ವಾಮೀಜಿ ಯಾರು? TV9 ನಲ್ಲಿ ಯೋಗ ಹೇಳಿಕೊಡ್ತಿದ್ದ ಇವರು ಸ್ವಾಮೀಜಿ ಆಗಿದ್ದು ಹೇಗೆ? ಇವರ ಹಿನ್ನೆಲೆ ಏನು ಗೊತ್ತಾ? ಯಡಿಯೂರಪ್ಪ ಕೋಪಕ್ಕೆ ಗುರಿಯಾಗಿದ್ದು ಯಾಕೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಸ್ವಾಮೀಜಿಗಳ ಆರಂಭಿಕ ಜೀವನ. ವಚನಾನಂದ ಸ್ವಾಮೀಜಿ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ತನ್ವಶಿ ಅನ್ನೋ ಗ್ರಾಮದಲ್ಲಿ ಜನಿಸಿದ್ರು. ಇವರ ತಂದೆ ತಾಯಿಗೆ 3 ಹೆಣ್ಣು ಮಕ್ಕಳಿದ್ರು. ಆದರೆ ಗಂಡು ಮಗು ಬೇಕು ಅನ್ನೋ ಬಯಕೆ ಅವರಲ್ಲಿತ್ತು. ಹೀಗಾಗಿ ಹತ್ತಿರದ ಮಠಕ್ಕೆ ಹೋಗಿ ಗುರುಗಳ ಬಳಿ ನೋವು ತೋಡಿಕೊಂಡ್ರು. ಆಗ ಆಶೀರ್ವಾದ ಮಾಡಿದ ಗುರುಗಳು, ನಿಮಗೆ ಗಂಡು ಮಗ ಜನಿಸ್ತಾನೆ, ಆದ್ರೆ ಆತ ಸಾಂಸಾರಿಕ ಜೀವನ ಬಿಟ್ಟು ಸನ್ಯಾಸಿ ಆಗ್ತಾನೆ ಅಂತ ಭವಿಷ್ಯ ನುಡಿದ್ರು. ಆಗ ಜನಿಸಿದ್ದೇ ಈ ವಚನಾನಂದ ಸ್ವಾಮೀಜಿ. 8 ವರ್ಷ ತುಂಬುತ್ತಿದ್ದಂತೆ ಇವರನ್ನ ಶ್ರೀ ಮರುಳಶಂಕರ ಶಿವಯೋಗಿಗಳ ಗಚ್ಚಿನ ಮಠಕ್ಕೆ ಕಳುಹಿಸಲಾಯಿತು. ಅಲ್ಲಿ ಯೋಗ, ಸಂಸ್ಕೃತ, ತತ್ವಶಾಸ್ತ್ರಗಳನ್ನ ಕಲಿತುಕೊಂಡ್ರು ವಚನಾನಂದ ಸ್ವಾಮೀಜಿ. ವಿವಿಧ ಲಿಂಗಾಯತ ಸ್ಕೂಲ್ಗಳು ಮತ್ತು ಆಶ್ರಮಗಳಿಗೆ ಹೋಗಿ ತಮ್ಮ ಶಿಕ್ಷಣವನ್ನ ಕಂಪ್ಲೀಟ್ ಮಾಡಿದ್ರು. ಕಾಲೇಜು ಮುಗಿದ ಬಳಿಕ ಸನ್ಯಾಸ ಸ್ವೀಕರಿಸಿದ್ರು. ಹಿಮಾಲಯಕ್ಕೆ ಹೋಗಿದ್ರ ಯೋಗ ಗುರು. ಸನ್ಯಾಸ ಸ್ವೀಕರಿಸಿದ ಬಳಿಕ ವಚನಾನಂದ ಸ್ವಾಮೀಜಿ ಹಿಮಾಲಯಕ್ಕೂ ಹೋಗಿದ್ರಂತೆ. ಅಲ್ಲಿ ಅಷ್ಟಾಂಗ ಯೋಗ ಕಲಿತು ವಾಪಸ್ ಬಂದು ಯೋಗ ಹೇಳಿಕೊಡಲು ಶುರು ಮಾಡಿದ್ರು. ರಾಜ್ಯಾದ್ಯಂತ ಅಲ್ಲಲ್ಲಿ ಕ್ಯಾಂಪ್ ಮಾಡಿ ಜಸ್ಟ್ 6 ವಾರದಲ್ಲಿ ಸಾವಿರಾರು ಜನರಿಗೆ ಯೋಗ ಮತ್ತು ಧ್ಯಾನವನ್ನ ಹೇಳಿಕೊಟ್ರು. ಇವರ ಕೆಲಸಕ್ಕೆ ಹಲವು ಲಿಂಗಾಯತ ಮಠಗಳ ಮಠಾಧೀಶರು ಫಿದಾ ಆದ್ರು. ಅವರಲ್ಲಿ 3 ಸ್ವಾಮೀಜಿಗಳು ವಚನಾನಂದ ಸ್ವಾಮೀಜಿಯನ್ನ ತಮ್ಮ ಉತ್ತರಾಧಿಕಾರಿ ಆಗುವಂತೆ ಕೇಳಿಕೊಂಡಿದ್ರು. ಆದರೆ ವಚನಾನಂದ ಸ್ವಾಮೀಜಿ ತಮ್ಮ ಯೋಗ ಪಾಠವನ್ನ ಮುಂದುವರಿಸಿದ್ರು. ಜೊತೆಗೆ ಆಯುರ್ವೇದ ಔಷಧಿಯನ್ನ ಕೂಡ ಪ್ರಚಾರ ಮಾಡೋಕೆ ಶುರು ಮಾಡಿದ್ರು. TV9 ಕಾರ್ಯಕ್ರಮ ಫುಲ್ ಪಬ್ಲಿಸಿಟಿ. 2009ರಿಂದ TV9 ನಲ್ಲಿ ಬೆಳಗ್ಗೆ ಯೋಗ ಅನ್ನೋ ಹೆಸರಲ್ಲಿ ಕಾರ್ಯಕ್ರಮ ನಡೆಸಿಕೊಡಲು ಶುರು ಮಾಡಿದ್ರು. ಈ ಕಾರ್ಯಕ್ರಮದ ಮೂಲಕ ವಚನಾನಂದ ಸ್ವಾಮೀಜಿ ಶ್ವಾಸಗುರು ಅಂತಲೇ ಫೇಮಸ್ ಆದ್ರು. ಇಡೀ ಕರ್ನಾಟಕದಾದ್ಯಂತ ಚಿರಪರಿಚಿತರಾದ್ರು. 2012ರಲ್ಲಿ ಶ್ವಾಸ ಅನ್ನೋ ಹೆಸರಲ್ಲಿ ಯೋಗ ಕೇಂದ್ರವನ್ನ ಶುರು ಮಾಡಿದ್ರು. ಜೊತೆಗೆ ವಿಶೇಷ ಕ್ಯಾಂಪ್ಗಳ ಮೂಲಕ ಯೋಗ ತರಬೇತಿ ನೀಡ್ತಾ ಬಂದಿದ್ದಾರೆ. ಕಾರ್ಪೊರೇಟ್ ಕ್ಷೇತ್ರದಲ್ಲಿರೋರಿಗೆ, ಸಚಿವರು ಮತ್ತು ಶಾಸಕರಿಗೆ, ವೈದ್ಯರಿಗೆ, ವಕೀಲರು ಮತ್ತು ನ್ಯಾಯಾಧೀಶರಿಗೆ, ಸಿನಿ ಇಂಡಸ್ಟ್ರಿಯವರಿಗೆ, ಪೊಲೀಸರು ಮತ್ತು ಕೈದಿಗಳಿಗೂ ಯೋಗ ಶಿಬಿರಗಳನ್ನ ನಡೆಸಿದ್ದಾರೆ. ಯೋಗಯುಕ್ತ ರೋಗಮುಕ್ತ ಅನ್ನೋ ಅಭಿಯಾನವನ್ನ ನಡೆಸಿದ್ರು. ಇವೆಲ್ಲದರ ಜೊತೆಗೆ ಸಮಾಜ ಸೇವೆಯಲ್ಲೂ ತಮ್ಮನ್ನ ತಾವು ತೊಡಗಿಸಿಕೊಳ್ತಾ ಬಂದ್ರು. ಹಿಂದೂ ಸ್ವಾಮೀಜಿಗಳ ವಿರುದ್ಧ ಟೀಕೆ. 2008ರಲ್ಲಿ ಮಂಗಳೂರಲ್ಲಿ ಹಿಂದೂ ಕ್ರೈಸ್ತರ ನಡುವೆ ಸಂಘರ್ಷ ಆಯಿತು. ಈ ವೇಳೆ ಪ್ರತಿಕ್ರಿಯಿಸಿದ್ದ ವಚನಾನಂದ ಸ್ವಾಮೀಜಿ, ಹಿಂದೂ ಸ್ವಾಮೀಜಿಗಳು ತಮ್ಮ ಆಶ್ರಮಗಳಲ್ಲಿ ಕುಳಿತು ಶ್ರೀಮಂತ ಭಕ್ತರನ್ನ ಸೆಳೆಯೋಕೆ ಟ್ರೈ ಮಾಡ್ತಿದ್ದಾರೆ. ಬಡವರಿಗೆ ಸಹಾಯ ಮಾಡೋಕೆ ಅವರು ಮುಂದಾಗಲ್ಲ. ಆದರೆ ಕ್ರೈಸ್ತರು ಆ ಕೆಲಸವನ್ನ ಮಾಡ್ತಿದ್ದಾರೆ. ಹೀಗಿರ್ಬೇಕಾದ್ರೆ ಬಡ ಜನರು ಅವರಿಗೆ ಸಹಾಯ ಮಾಡೋರ ಕಡೆ ವಾಲ್ತಾರೆ. ಇದನ್ನ ನೀವು ತಪ್ಪು ಅಂತ ಹೇಗೆ ಹೇಳ್ತೀರಿ? ನೀವು ಕೂಡ ಆ ಕೆಲಸ ಮಾಡಬೇಕು ಅಂತ ತಮ್ಮದೇ ಸಮುದಾಯದ ಸ್ವಾಮೀಜಿಗಳಿಗೆ ಕರೆ ಕೊಟ್ಟಿದ್ರು. ಇನ್ನು 2023ರ ಯೋಗ ದಿನಾಚರಣೆಯಂದು ವಚನಾನಂದ ಸ್ವಾಮೀಜಿ ನೇತೃತ್ವದಲ್ಲಿ ಯೋಗ ಕಾರ್ಯಕ್ರಮ ನಡೆದಿತ್ತು. ಸಿಎಂ ಸಿದ್ದರಾಮಯ್ಯ, ಸಚಿವರು, ನಟಿ ಶಿಲ್ಪಾ ಶೆಟ್ಟಿ ಸೇರಿದಂತೆ 10,000 ಮಂದಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಅಷ್ಟೇ ಅಲ್ಲ, ಶ್ರೀ ಶಂಕರ ಚಾನೆಲ್ನಲ್ಲೂ ಇವರ ಕಾರ್ಯಕ್ರಮ ಬರ್ತಿತ್ತು. ವಿಜಯವಾಣಿ, ಕನ್ನಡಪ್ರಭದಂತಹ ನ್ಯೂಸ್ ಪೇಪರ್ಗಳಿಗೂ ಇವರು ಆರ್ಟಿಕಲ್ ಬರೀತಿದ್ರು. TV9 ಸಿಬ್ಬಂದಿಗೆ ಅಂತ ನಡೆಸೋ ಕ್ರಿಕೆಟ್ ಟೂರ್ನಿಯಲ್ಲಿ ಇವರು ಕೂಡ ಭಾಗಿಯಾಗ್ತಿದ್ರು. ಇವಿಷ್ಟು ಇವರದ್ದು ಒಂದು ಅಧ್ಯಾಯ. ವಚನಾನಂದ ಶ್ರೀಗಳ 2ನೇ ಅಧ್ಯಾಯ, ಯೋಗ ಗುರು ಮಠಾಧಿಪತಿ ಆಗಿದ್ದು ಹೇಗೆ? ವಚನಾನಂದ ಶ್ರೀಗಳ 2ನೇ ಅಧ್ಯಾಯ ಶುರುವಾಗೋದು 2018ರಲ್ಲಿ. ದಾವಣಗೆರೆಯ ಹರಿಹರದಲ್ಲಿ ವೀರಶೈವ ಲಿಂಗಾಯತ ಪಂಚಮಸಾಲಿ ಮಠ ಇದೆ. ಇದು ಹರಿಹರ ಮಠ ಅಂತಲೇ ಫೇಮಸ್ ಆಗಿದೆ. ಇದನ್ನ 2008ರಲ್ಲಿ ಪಂಚಮಸಾಲಿ ಸಮಾಜ ಸ್ಥಾಪಿಸಿತ್ತು. ಶ್ರೀ ಡಾಕ್ಟರ್ ಮಹಾಂತ ಸ್ವಾಮೀಜಿ ಇಲ್ಲಿನ ಮಠಾಧಿಪತಿ ಆಗಿದ್ರು. ಮಹಾಂತ ಶ್ರೀಗಳು ಅಕಾಲಿಕವಾಗಿ ಲಿಂಗೈಕ್ಯರಾದ್ರು. ಇವರು ತಮ್ಮ ಉತ್ತರಾಧಿಕಾರಿಯನ್ನ ಆಯ್ಕೆ ಮಾಡಿರಲಿಲ್ಲ. ಹೀಗಾಗಿ ಹೊಸ ಸ್ವಾಮೀಜಿ ಆಯ್ಕೆಗೆ ಒಂದು ಸಮಿತಿಯನ್ನ ರಚಿಸಲಾಗಿತ್ತು. ಈ ಸಮಿತಿ ಶ್ವಾಸಗುರು ವಚನಾನಂದ ಸ್ವಾಮೀಜಿಯನ್ನ ಆಯ್ಕೆ ಮಾಡಿತು. 2018ರ ಏಪ್ರಿಲ್ 20ರಂದು ವಚನಾನಂದ ಸ್ವಾಮೀಜಿಗೆ ವೀರಶೈವ ಸಂಪ್ರದಾಯದಂತೆ ದೀಕ್ಷೆ ನೀಡಿ ಪಟ್ಟಕ್ಕೇರಿಸಲಾಯಿತು. ಇಲ್ಲಿಂದ ನಂತರ ವಚನಾನಂದ ಸ್ವಾಮೀಜಿ ಜಗದ್ಗುರು ಆಗಿ ಬದಲಾದ್ರು.
ಯಡಿಯೂರಪ್ಪಗೆ ವೇದಿಕೆಯಲ್ಲಿ ಎಚ್ಚರಿಕೆ. ವಚನಾನಂದ ಸ್ವಾಮೀಜಿ ಪಂಚಮಸಾಲಿಗಳ 2A ಮೀಸಲಾತಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇದ್ರು. ಇನ್ನು 2020ರಲ್ಲಿ ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಮಠದ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಿದ್ರು. ಈ ವೇಳೆ ಮಾತನಾಡಿದ್ದ ವಚನಾನಂದ ಸ್ವಾಮೀಜಿ, ಪಂಚಮಸಾಲಿ ಸಮುದಾಯದ ಮುರುಗೇಶ್ ನಿರಾಣಿ ನಿಮ್ಮ ಜೊತೆ ಕಲ್ಲಿನಂತೆ ನಿಂತಿದ್ದಾರೆ. ಅವರಿಗೆ ನಿಮ್ಮ ಕ್ಯಾಬಿನೆಟ್ ನಲ್ಲಿ ಸ್ಥಾನ ಕೊಡಬೇಕು. ಇಲ್ಲದಿದ್ರೆ ನಿಮ್ಮ ವಿರುದ್ಧ ಇಡೀ ಪಂಚಮಸಾಲಿ ಸಮಾಜ ತಿರುಗಿ ಬೀಳುತ್ತೆ ಅಂತ ಹೇಳಿಬಿಟ್ಟಿದ್ರು. ವೇದಿಕೆಯಲ್ಲಿದ್ದ ಯಡಿಯೂರಪ್ಪ ಕೋಪಗೊಂಡು ಎದ್ದು ನಿಂತು ಪ್ರಶ್ನೆ ಮಾಡಿದ್ರು. ಸ್ವಾಮೀಜಿಯಾಗಿ ನಿಮ್ಮ ಮಾತುಗಳು ಸ್ವಲ್ಪ ಜವಾಬ್ದಾರಿಯುತವಾಗಿ ಇರಲಿ ಅಂತ ಹೇಳಿದ್ರು. ಕೊನೆಗೆ ಇದಕ್ಕೆ ಭಾರಿ ವಿರೋಧ ವ್ಯಕ್ತವಾಗಿ ವಚನಾನಂದ ಸ್ವಾಮೀಜಿ ಯಡಿಯೂರಪ್ಪ ಬಳಿ ಕ್ಷಮೆ ಕೂಡ ಕೇಳಿದ್ರು. ಹರಿಹರ ಮಠದಲ್ಲೀಗ ದುಡ್ಡಿನ ಗಲಾಟೆ. ಹರಿಹರ ಮಠಕ್ಕೆ ಕೋಟ್ಯಾಂತರ ಭಕ್ತರಿದ್ದಾರೆ. ಸದ್ಯ ಪ್ರತಿದಿನವೂ ಅನ್ನದಾಸೋಹ ಕೂಡ ಶುರುವಾಗಿದೆ. ರಾಜ್ಯದ ಹಲವು ಕಡೆಗಳಲ್ಲಿ ಮಠದ ಆಸ್ತಿ ಇದೆ. ಆದ್ರೀಗ ಮಠದ ಲೆಕ್ಕಪತ್ರಗಳ ವಿಚಾರದಲ್ಲಿ ಗಲಾಟೆ ಶುರುವಾಗಿದೆ. ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೆದಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಮಠದ ಪ್ರಧಾನ ಧರ್ಮದರ್ಶಿ BC ಉಮಾಪತಿ, ಬಿಜೆಪಿ ಮುಖಂಡ ಚಂದ್ರಶೇಖರ ಪೂಜಾರ ಮತ್ತು ಕಾರ್ಯದರ್ಶಿ KM ಜ್ಯೋತಿ ಪ್ರಕಾಶ್ ವಿರುದ್ಧ ಅನುಮಾನ ಮೂಡಿದೆ. ಮಠಕ್ಕೆ ಇವರಿಗೆ 100 ಕೋಟಿಗೂ ಹೆಚ್ಚು ದುಡ್ಡು ಬಂದಿದ್ದು ಲೆಕ್ಕ ಕೊಡ್ತಿಲ್ಲ. ಕೇಳಿದ್ರೆ ಹಲ್ಲೆ ನಡೆಸ್ತಾರೆ. ಕೋಟಿಗಟ್ಟಲೆ ದುಡ್ಡು ಲೂಟಿ ಹೊಡಿತಿದ್ದಾರೆ ಅಂತ ಮಠದ ಆಡಳಿತಾಧಿಕಾರಿ ರಾಜ್ಕುಮಾರ್ ಆರೋಪಿಸಿದ್ದಾರೆ. ಸ್ನೇಹಿತರೆ, ಇದು ಶ್ವಾಸಗುರು ಹರಿಹರ ಮಠದ ಪೀಠಾಧಿಪತಿ ವಚನಾನಂದ ಸ್ವಾಮೀಜಿಗಳ ಕುರಿತು ಮಾಹಿತಿ ಕೊಡುವ ಪ್ರಯತ್ನ. ಇವರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.